ನನ್ನ ಆರಾಧ್ಯ ದೇವರಾದ ಗುಡ್ಡಾಪುರದ ವರದಾನೇಶ್ವರಿ ಸೋಮನಾಥರ ಪಾದಕ್ಕೆ ಅನಂತ ಕೋಟಿ ಶರಣಾರ್ಥಿಯನ್ನು ಮಾಡುತ್ತಾ, ಕನ್ನಡದ ಸಮಸ್ತ ಕಲಾ ಅಭಿಮಾನಿ ದೇವರುಗಳಿಗೆ ನಿಮ್ಮ ಮನೆ ಮಗಳು ಶಾಂತಾಳ ಕೋಟಿ ಶರಣಾರ್ಥಿ. ದಯವಿಟ್ಟು ಮೊದಲ ಅಭಿಮಾನಿಗಳ ಬಳಿ ನಾನು ಕ್ಷಮೆ ಕೇಳ್ತೀನಿ ರೀ. ಇಲ್ಲಿವರೆಗೆ ಇಳುವೆ ಮಾಡೋದು ಬಿಟ್ಟಿದ್ದಕ್ಕಾಗಿ ನಿಮ್ಮ ಎಲ್ಲರ ಹೃದಯಕ್ಕೂ ಕೈ ಮುಗಿದು ಶರಣಾರ್ಥಿ ಮಾಡಿ ಬೇಡ್ಕೊಳ್ತೀನಿ ರೀ. ಏನೋ ನನ್ನ ಸಂಸಾರದೊಳಗಾಗಲಿ ನಮ್ಮ ಜೀವನದೊಳಗಾಗಲಿ ಜರ ಅಡಚಣೆ ಬಂದಿದ್ದು ಅಡೆತಡೆಗಳ ಬರುವೆ. ಯಾಕಂದ್ರೆ ನೋವು ಇಲ್ಲದ ಮನಸ್ಸನೇ ಇಲ್ಲ, ನೋವು ಇಲ್ಲದ ಜೀವನನೇ ಇರಲ್ರಿ. ನೋವು ಇರುವೆ ಜೀವನದೊಳಗೆ. ಯಾಕಂದ್ರೆ ನಮ್ಮ ಕಾಕನ ಮಗ ಒಬ್ಬರು 30 ವರ್ಷದವ್ರು ಸಣ್ಣವರಿದ್ರು, ಸರಿ ಹೋದರು. ಅದ್ರಂದು ಹೊರಗೆ ಬರೋದ್ರಾಗ ನನಗೆ ಹುಷಾರು ತಪ್ಪಿತು. ನಾನು ಕೈ ಬಿಟ್ಟಾಕಿನೇ ರೀ. ಎಲ್ಲ ನನ್ನ ಅಭಿಮಾನಿ ದೇವರುಗಳ ಆಶೀರ್ವಾದ ಬದುಕಿ ಮತ್ತು ನಿಮ್ಮ ಮುಂದೆ ಮಾತಾಡುವಂಥ ಅವಕಾಶ ನನಗೆ ಗುರುನಾಥ ನಿಮ್ಮ ಆಶೀರ್ವಾದದಿಂದ ಉಳಿಸ್ಯಾನತ್ತ ನಿಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳುತ್ತಾ ಮಾತಿಗೆ ಬರ್ತೀನಿ ರೀ. ಗುರುವಿನ ಗುಲಾಮನಾಗುವ ತನಕ ದೊರೆಯದ ಅಣ್ಣ ಮಕ್ಕುತಿ ಐತ್ರಿ. ಗುರುವಿಗೆ ಶಿಶು ಮಕ್ಕಳು ಆಗೋದಕ್ಕಿಂತ ಗುರುವಿನ ಗುಲಾಮರಾಗಬೇಕು. ಮೊದಲ ಗುಲಾಮರಾದಾಗ ನಮಗೆ ಗುರುವಿನ ಸಾನ್ನಿಧ್ಯ ದೊರೀತದತ್ತ. ಯಾಕೆ ಈ ಮಾತು ನಾ ಹೇಳಾಕತ್ತೀನಿ ಅಂದ್ರೆ, ನನಗೆ ಗುರುವಿನ ಬಗ್ಗೆದಾಗ ಸ್ವಲ್ಪ ಮಾತಾಡೋಕೆ ಒಬ್ಬರು ಅಭಿಮಾನಿಗಳು ಭಾಳ ಹೇಳಿದರು. ಮಾತಾಡ್ಬೇಕಂದ್ರೆ ನನಗೆ ಟೈಮ್ ಸಿಗಲಿಲ್ಲ ಆ ಹೊತ್ನ್ಯಾಗ. ಅದಕ್ಕೆ ಈಗ ಅವರಲ್ಲಿ ಕ್ಷಮೆ ಕೇಳಿ, ಗುರುವಿನ ಪಾದದಲ್ಲಿನೂ ಕ್ಷಮೆ ಕೇಳಿ ಒಂದೆರಡು ಮಾತುಗಳನ್ನು ಹೇಳ್ತೀನಿ ರೀ. ಇವತ್ತು ಜಾತ್ರೆ ಕೇತ್ರಿ ಅಂದ್ರೆ ಅದು ಮಠ ಕಟ್ಟೋದವರು ಗುರುಗಳು ಒಬ್ಬರದಿಂದ ಸಾಧ್ಯ ಆಗಲ್ಲ. ಒಂದು ಮಠನೇ ಕಟ್ಟಲಿ, ಇವತ್ತೊಂದು ಮನೆನೇ ಕಟ್ಟಲಿ, ಸಾವಿರಾರು ಕೈಗಳು ಅದಕ್ಕೆ ಜೋಡಣೆ ಆದಾಗ ಅದು ಒಂದು ನೋಡೋರಿಗೆ ಸುಂದರವಾದ ಮಂದಿರನೂ ಆಗುತ್ತೆ, ಮನೆಯೂ ಆಗುತ್ತದೆ. ಈಗ ನಾವು ಒಬ್ಬರೇ ಮಾಡ್ತೀವಿ, ನೀವು ಒಬ್ಬರೇ ಮಾಡ್ತೀವಿ ಅಲ್ಲ. ಅದಕ್ಕೆ ಗುರುಗಳು ಸಾವಿರಾರು ಭಕ್ತರನ್ನ ನಂಬಿರ್ತಾರೆ. ಸಾವಿರಾರು ಭಕ್ತರನ್ನ ಅಲ್ಲಿ ಹೋಗಿ ನಿಂತು ಮಾಡಿದಾಗ ಒಂದು ಊರು ಜಾತ್ರೆ ಆಗ್ತದೆ. ಹಂಗೆ ಒಂದು ತೇರ ಮಹೋತ್ಸವ ಅಂದ್ರಿ, ಒಂದು ಪುರಾಣ ಪುಣ್ಯಕಥೆ ಏನ್ರಿ, ಒಬ್ಬರು ಗುರುಗಳ ಬೆಳವಣಿಗೆಗೆ, ಪ್ರತಿಯೊಬ್ಬ ಒಂದು ಕಲಾವಿದರ ಬೆಳವಣಿಗೆಗೆ ಎಲ್ಲ ಜನದ ಬೆಂಬಲ. ನಾವು ಕಲಾವಿದರು ಅಭಿಮಾನಿಗಳಂತೀವಿ, ಗುರುಗಳು ಶಿಶು ಮಕ್ಕಳು ಅಂತಾರೆ. ವ್ಯತ್ಯಾಸ ಎಲ್ಲ ಜೀವಿ ಒಂದೇ, ಮನುಷ್ಯನೇ. ಸಹಾಯ ಮಾಡೋದು, ಮಠಕ್ಕೆ ಸಹಾಯ ಮಾಡೋದು ಮನುಷ್ಯನೇ, ಮತ್ತು ಕಲಾವಿದರಿಗೆ ಅಂತ ಸಹಾಯ ಮಾಡೋದು ಮನುಷ್ಯನೇ. ಆದ್ರೆ ಅವ್ರ ಬಾಯಾಗ ಶಿಶು ಮಕ್ಕಳು ಬಂದದ, ಇವ್ರ ಬಾಯಾಗ ಅಭಿಮಾನಿಗಳು ಬಂದಾರ. ಅದಕ್ಕೆ ಅದು ಅಂತ ಅಭಿಮಾನಿ ಅನ್ನುವಂಥದ್ದು, ಒಂದು ಶಿಶು ಮಕ್ಕಳು ಅನ್ನುವಂಥದ್ದು ಒಂದು ಸ್ಥಾನಮಾನನೇ ದೊಡ್ಡದು ಭಾಳ ಅದ ರೀ. ಮಠಕ್ಕೆ ನಡ್ಕೋಬೇಕಪ್ಪ ಅಂತಂದ್ರೆ ಅವ್ರ ಕಾಯ ವಾಚ ಮನಸ್ಸು ಎಲ್ಲ ಶುದ್ಧವಾಗಿ ಇಟ್ಕೊಂಡು ತಮ್ಮ ಕೈಲಿ ಯಾವ ಸೇವೆ ಆಗ್ತದ ಅದನ್ನೇ ಬಯಸ್ತಾರೆ ಅವ್ರ ಗುರುಗಳ. ನೀವು ಅದಷ್ಟೇ ಮಾಡ್ರಿಪ್ಪ, ನೀವು ಇಷ್ಟೇ ಮಾಡಿರಿ, ನೀವು ಇಷ್ಟೇ ಕೊಡ್ರಿ, ಇಷ್ಟೇ ತೊಗೊರಿ ಅಂತ ಯಾವ ಗುರುಗಳು ಖರ್ಚು ಹಾಕೋದಿಲ್ಲ. ಯಾಕೆ ಅವ್ರವ್ರ ಶಕ್ತಿ ಅನುಸಾರವಾಗಿ ಅವ್ರು ಮಾಡ್ತಾರೆ ಅನ್ನೋದು ಅವರಿಗೆ ಗೊತ್ತಿರ್ತದೆ. ಅದಕ್ಕೆ ಗುರುವಿಗೆ ನಡ್ಕೊಂಡು ನಾವು ದುಡ್ಕೊಂಡೇವಂದ್ರೆ ಅದು ನಮಗೊಂದಿನ ನಿಜವಾಗ್ಲೂ ಆ ಪುಣ್ಯದ ಬುತ್ತಿ ನಮಗೆ ಬಂದೇ ಬರ್ತದೆ. ಯಾಕಂತ ಕೇಳ್ರಿ, ನಾವು ಮಾಡಿದ್ದು ಮಟ್ಟಿದ್ದು ಗುರುವಿಗೆ ಕಣ್ಣಿಲೇ ನೋಡ್ಲಿಕ್ಕೆ ಬಿಡಲ್ಲಕ್ರೆ ಒಳಗಣ್ಣಿನಿಂದ ನೋಡಿರ್ತಾರೆ. ಅವ್ರು ಅಲ್ಲಿ ಲೆಕ್ಕ ಹಚ್ಚಿಟ್ಕೊಂಡಿರ್ತಾರೆ. ಶಿಶು ಮಗ ಎಷ್ಟು ದುಡ್ದಾನ, ಎಷ್ಟೊಂದು ಭಕ್ತಿದಿಂದ ದುಡ್ದಾನ ಅನ್ನುವಂಥದ್ದು ಅವ್ರ ಒಳಗಣ್ಣಿನಲ್ಲೇ ಅವರು ನೋಡಿಕೊಂಡು ಲೆಕ್ಕ ಹಚ್ಚಿಟ್ಟಿರ್ತಾರೆ. ಆದ್ರೆ ಅವಾಗಿಂದ ಅವಾಗ ಅವ್ರು ಕೊಡೋಕ್ಕಾಗೋದಿಲ್ಲ. ಅವಾಗ ಅವ್ರಿಗೆ ಕೊಡೋಕ್ಕಾಗೋದಿಲ್ಲ. ಒಂದಿನ ಆ ಪುಣ್ಯದ ಬುತ್ತಿ ನಿಮಗೆ ಬಂದೇ ಬರ್ತದೆ. ಯಾಕಂದ್ರೆ ಪುಣ್ಯ ಮಾಡಿದವರು ಪುಣ್ಯ ಉಣ್ಣಾಕೆ ಬೇಕ್ರಿ. ಇದು ಎಂಥ ಯಾವ ಇತಿಹಾಸದೊಳಗಾದ್ರೂ ಐತಿ. ಒಳ್ಳೆಯವ್ರು ಒಳ್ಳೇದೇ ಆಗ್ಬೇಕು, ಕೆಟ್ಟವ್ರು ಕೆಟ್ಟದ್ದೇ ಆಗ್ಬೇಕತ್ತ. ಒಂದು ಮನೆಗೆ ಉರಿ ಹತ್ತಿತ್ತತ್ರಿ. ಉರಿ ಹತ್ತರಿ ಎಲ್ಲರೂ ಓಡಾಡಿ ನೀರು ಉಗ್ತಿದ್ರತ್ತ. ಆವಾಗ ಒಂದು ಗಿಡದಾಗ ಒಂದು ಕಾಗಿ ಒಂದು ಗುಬ್ಬಿ ಕೂತಿದ್ವು ಅತ್ತ. ಎರಡು ಕಾಗಿ ಅದು ನೋಡ್ಕೋತ ಕೂತಿತ್ತ. ಆ ಗುಬ್ಬಿ ಏನು ಮಾಡ್ತತ್ತ, ಒಂದು ಒಣ ಎಲೆ ತೊಗೊಂಡದು ಡಂಕಾಗಿ ಇದ್ದಿದ್ದು ಎಲೆ ತೊಗೊಂಡ್ಕೆ ಅದ್ರಾಗ ಈಸು ನೀರು ಹಿಡ್ಕೊಂಡು ಹೋಗಿ ಆ ಮನೆ ಮೇಲೆ ಸುರುತಿತ್ತ. ಕಾಗಿ ಕೇಳ್ತತ್ತ, ನಿನ್ನ ನೀರು ಏಟು ಹೋಗಿ ಮುಟ್ಟಿಗೆ ಏಟು ಆರ್ಬೇಕದು, ಎಂತ ಹುಚ್ಚಿದ್ದಿದ್ದು ನೀನು, ಅಷ್ಟೆಲ್ಲ ಕೊಡ ಪಡ ಬಕೆಟ ತೊಗೊಂಡು ಓಡಾಡಿದ್ರೆ ಆರಲಾಗ್ಯದ, ನೀಟು ಎಲ್ಯಾಗ ಒಯ್ದು ಕೇಸಿದ್ರೆ ನೀರು ಹಾಕಿಕೆ ಆ ಎಟ್ಟು ಯಾವಾಗ ಆರಿಸೋದು ನೀನು ಅಂತ ಕೇಳ್ತತ್ತ. ಗುಬ್ಬಿ ಹೇಳ್ತತ್ತ ಕಾಗಿಗೆ, ನನಗೆ ಗೊತ್ತದ ಅಷ್ಟೆಲ್ಲ ಜನ ಓಡಾಡಿದ್ರೆ ಅದು ಆರವಲ್ದು, ನನ್ನ ಅದೊಂದು ಎಲೆ ಮ್ಯಾಲಿಂದ ಹನಿ ನೀರು ಒಯ್ದು ಹಾಕಿದ್ರೆ ಅದು ಮನೆ ಆರೋದಿಲ್ಲ ಅನ್ನೋದು ಗೊತ್ತದತ್ತ. ಮತ್ತು ಗೊತ್ತಿದ್ದು ಯಾಕೆ ಹೆರಣ ಹಾಲಕತ್ತಿದ್ದೀನಿ ಅಂತ ಕೇಳ್ತತ್ತ. ಅದಕ್ಕೆ ಅದು ಗುಬ್ಬಿ ಹೇಳ್ತತ್ತ, ಎಂಥ ಮಹತ್ವದೊಂದು ಮಾತು ಹೇಳಿದ್ರೆ ಗುಬ್ಬಿ, ಮುಂದೊಂದು ದಿನ 2 ಪುಟಗಳು ಬರ್ತಾವ.
ಒಂದು ಪುಟದೊಳಗೆ ಆರಿಸಿದವ್ರದ್ದು ಪುಟ ಬರ್ತದ, ಒಂದು ಪುಟದೊಳಗೆ ಆರಿಸಲಾರ್ದವ್ರದ್ದು ಬರ್ತದ. ಅದಕ್ಕೆ ನಾ ಯಾವಾಗಲೂ ಬೆಂಕಿ ಆರಿಸೋರು ಲೈನ್ದೊಳಗೆ ಇರ್ಬೇಕಂತ ಹೇಳಿ ನಾ ಈ ಬಡ್ದಾಡ್ಲಕತ್ತೀನಿ. ಆರಿಸ್ಲಾರ್ದಂಗೆ ಬೆಂಕಿ ಹಚ್ಚೋರು ಲೈನ್ದೊಳಗೆ ನೀ ಹೆಂಗೆ ಸುಮ್ ಕೂತಿದಿ, ಹಿಂಗೆ ಸುಮ್ ಕೂತಕ್ಕೆ ನನಗೆ ಬರೋಕ್ಕಾಗಲ್ಲಾಗ್ಯದ ಅಂತ ಹೇಳ್ತತ್ರಿ. ಒಂದು ಕೇವಲವಾದ ಒಂದು ಗುಬ್ಬಿ ಬಲಿ ಇಷ್ಟೊಂದು ಮಾನವೀಯತೆ ಆದಂದ್ರೆ ನಾವು ಮನುಷ್ಯರಾದವ್ರ ಬಳಿ ನಮ್ಮ ಬಲಿನೂ ಮಾನವೀಯತೆ ಅನ್ನೋಂಥದ್ದು ಭಾಳ ದೊಡ್ಡ ಮಾತಿರ್ತದೆ. ಅದು ಕೈಕೋಬೇಕ್ರಿ ನಾವು. ಅದು ಕೈಕೊಂಡಾರಿಗೆ ನಮಗೆ ಮುಂದೆ ಸಿಗೋದು ಚಲೋದ ಬುತ್ತಿ ಸಿಗೋದು, ಪುಣ್ಯದ ಬುತ್ತಿ ಸಿಗೋದು. ಅದಕ್ಕೆ ನಾನು ಇಲ್ಲಿವರೆಗೆ ಇಡುವೆ ಮಾಡೋದು ಬಿಟ್ಟಿದ್ದು ನನ್ನಿಂದ ಭಾಳ ತಪ್ಪಾಗ್ಯದ್ರಿ. ಯಾಕಂತ ಕೇಳು, ಎಷ್ಟೋ ಮಂದಿ ಮೆಸೇಜ್ ಮೂಲಕ ನನಗೆ ಭಾಳ ಕಳಕಳಿ ನಂದಿದಿಂದ ಹೇಳ್ಕೊಂಡಾರ, ಅಕ್ಕ ನೀ ಇಡುವೆ ಮಾಡು, ನಿನ್ನ ಮಾತುಗಳನ್ನು ನಮಗೆ ಕೇಳಬೇಕಾಗ್ಯದ, ನಿನ್ನ ಮಾತಿನಲ್ಲಿ ಏನೋ ಒಂಥರ ಶಕ್ತಿ ಅದ ಅಂತ ಹೇಳ್ತಿದ್ರು. ಆದ್ರೆ ನಾನು ಈ ದುಃಖದಂದು ಅದರೊಂದು ಸ್ವಲ್ಪ ಹೊರಗೆ ಬರೋಕೆ, ಯಾಕಂದ್ರೆ ಮನಸ್ಸಿಗೆ ಶಾಂತಿ ಇರ್ಬೇಕ್ರಿ. ಮತ್ತೊಬ್ರಿಗೆ ನಗಿಸ್ಬೇಕಪ್ಪ ಅಂತಂದ್ರೆ ನಮ್ಮ ಬಲ್ಲಿನೂ ಅದನ್ನು ನಗಿಸೋಂಥ ಶಕ್ತಿ ಇದ್ರೇ ಇನ್ನೊಬ್ರಿಗೆ ನಗಿಸೋಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಹೇಳಬೇಕು ಅಂತ ಇಲ್ಲಿವರೆಗೂ ನಾನು ಪ್ರಯತ್ನ ಮಾಡ್ಕೊತಾನೆ ಬಂದಿದ್ದೆ, ಆಗಿದ್ದಿಲ್ಲ. ಇನ್ನು ಮುಂದೆ ಯಾವತ್ತೂ ಈ ಥರ ವಿಡಿಯೋಗಳು ಮಾಡೋದು, ಲೇಟಾಗಿ ಮಾಡೋದು ಬಿಡೋದು ಇದು ಮಾಡ್ತೀನಿ ರೀ. ನಾ ಪ್ರಯತ್ನ ಮಾಡ್ತೀನಿ ಬೇಗನೆ ಬಿಡೋದು. ನನ್ನ ಕೈಲಿ ಸಾಧ್ಯ ಆದಷ್ಟು ನಾ ಮಾತಾಡ್ತೀನಿ. ಯಾಕಂದ್ರೆ ಭಾಳ ದಿವಸ ಆಯ್ತು ರೀ ಬಿಟ್ಟಿನಿ, ಮತ್ತೆ ಯಾಕೋದು ಅದ್ರ ಭದ್ರ ಆಲಕತ್ತದ. ಆದ್ರೂ ಇನ್ನು ಮುಂದೆ ಈ ರೀತಿ ಆಲಾರ್ದಂಗೆ ನೋಡ್ಕೊಂಡು ಹೋಗ್ತೀನಿ ರೀ ಅಂತ ಹೇಳ್ತಾ, ಈ ಗುರುವಿನ ಬಗ್ಗೆ ಮಾತಾಡೋಕ್ಕಂತ ಹೇಳಿದ ಅಭಿಮಾನಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮತ್ತು ಆ ಗುರುವಿನ ಪಾದಕ್ಕೆ ಶರಣಾರ್ಥಿಯನ್ನು ಮಾಡುತ್ತಾ ಇಲ್ಲಿ ವಿಡಿಯೋ ಮುಗಿಸ್ತೇನೆ ರೀ. ಮತ್ತು ಮುಂದಿನ ವಿಡಿಯೋದೊಳಗೆ ನಿಮ್ಮದು ಭೇಟಿ. ನಮಸ್ಕಾರ ರೀ ಅಲ್ಲಿವರೆಗೂ.